ಧನುಸ್ಸು ರಾಶಿ, ವಿಚಿತ್ರ ಸನ್ನಿವೇಶಗಳಿಂದ ನಿಮಗೆ ಆಶ್ಚರ್ಯವಾಗುತ್ತೆ, ಆದರೂ ಕೂಡ ಸತ್ಯ. ಆ ಅನುಭವವನ್ನು ನೀವು ಪಡ್ಕೊಳ್ಳುವಂಥದ್ದಿದೆ. ಸಂಬಂಧಗಳಿಂದ ದೂರ ಆಗೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ. ನನಗೆ ಯಾರೂ ಬೇಡಪ್ಪ, ನೆಂಟರಿಷ್ಟರು ಯಾರೂ ಬೇಡ, ಸ್ನೇಹಿತರು ಯಾರೂ ಬೇಡ, ನನ್ನ ಪಾಡಿಗೆ ನನ್ನನ್ನು ಬಿಟ್ಟುಬಿಟ್ರೆ ಸಾಕು, ಯಾರೂ ನನ್ನನ್ನು ಮಾತಾಡಿಸೋದು ಬೇಡ, ನನ್ನ ಹತ್ರಕ್ಕೆ ಬರೋದು ಬೇಡ ಅನ್ನುವಂತಹ ಅನುಭವ, ಕಹಿ ಘಟನೆ ನಿಮಗೆ ಮರುಕಳಿಸ್ತಕ್ಕಂಥದ್ದಾಗುತ್ತೆ. ಶಸ್ತ್ರಚಿಕಿತ್ಸೆಯ ಸಂಭವವಿದೆ. ಏನೋ ಕಾರಣದಿಂದ ಆಪರೇಷನ್ ಆಗುವಂತಹ ಸಾಧ್ಯತೆ ಸೂಚ್ಯವಾಗಿ ಕಾಣ್ತಾ ಇದೆ. ಧನ ನಷ್ಟ, ಹಣವನ್ನು ಕಳ್ಕೊಳ್ತೀರಿ. ಮಾನಸಿಕವಾಗಿ ಬೇಸರ, ಇವೆಲ್ಲವನ್ನು ನೋಡಬೇಕಾಗತ್ತೆ. ಮಾನಸಿಕವಾದಂತಹ ಕ್ಷೋಭೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಮಕ್ಕಳ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಂತಕ್ಕಂಥದ್ದು. ಮಕ್ಕಳನ್ನು ಒಬ್ಬೊಬ್ಬರನ್ನೇ ಬಿಡ್ತಕ್ಕಂಥದ್ದು ಒಳ್ಳೆಯದಲ್ಲ. ವಯಸ್ಸಿಗನುಗುಣವಾಗಿ ಸರಿಯಾದಂತಹ ರಕ್ಷಣೆ ಬೇಕಾಗುತ್ತೆ. ಅಶ್ವತ್ಥನಿಗೆ ಅಥವಾ ಅಶ್ವತ್ಥ ಕಟ್ಟೆಗೆ, ಅರಳಿ ಮರಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ, ತುಂಬ ದಿನದಿಂದ ಬರಬೇಕಾದಂತಹ ಬಾಕಿ ಹಣ ನಿಮ್ಮ ಕೈ ಸೇರುವಂತಹ ಸೂಚನೆಗಳಿದೆ. ಅದರಲ್ಲೂ ರಾತ್ರಿಯ ಹೊತ್ತಿಗೆ ಆ ಹಣ ಬರಬಹುದು ಅನ್ನುವಂಥದ್ದು. ಹಣ ಕೈಯಲ್ಲಿದ್ದರೂ ಕೂಡ ಮಾನಸಿಕ ನೆಮ್ಮದಿ ಇಲ್ಲ. ಏನೋ ಆಲೋಚನೆಗಳು, ಏನೋ ಒಂದು ರೀತಿಯ ಮನಸ್ಸಿನಲ್ಲಿ ತೊಳಲಾಟ, ಏನೋ ಒಂದು ರೀತಿಯ ಕೆರಳುವಂತಹ ಮನಸ್ಸು, ಇವೆಲ್ಲವನ್ನ ನೋಡ್ತೀರಿ. ನಿಮ್ಮ ಆಲಸ್ಯ ಅಥವಾ ಕೆಲಸವನ್ನು ಮುಂದೂಡ್ತಕ್ಕಂಥದ್ದು, ಸೋಮಾರಿತನ, ಕೆಲಸವನ್ನು ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಹೇಳಿ ಹಾಗೆ ಕೂರುವಂಥದ್ದಿದೆಯಲ್ಲ, ಅದು ನಿಮಗೆ ದೊಡ್ಡ ನಷ್ಟವನ್ನು ಮಾಡುವಂಥದ್ದಾಗತ್ತೆ. ಲೆಕ್ಕಾಧಿಕಾರಿಗಳಿಗೆ ತುಂಬ ಲಾಭ ಇರುವಂತಹ ದಿವಸ ಇದು. ಹತ್ತಿ ಬಟ್ಟೆಯ ವ್ಯಾಪಾರಿಗಳಿಗೆ ನಷ್ಟ ಆಗುವಂಥದ್ದಿದೆ, ಗಮನಿಸ್ಕೊಳ್ಳಿ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮುಂದಿನ ದಿನಮಾನದಲ್ಲಿ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಿಕೊಳ್ಳಿ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ದೈನಂದಿನ ಚಟುವಟಿಕೆಗಳನ್ನು ಹೊರತಾಗಿ ಬೇರೆ ಎಲ್ಲ ಕೆಲಸಗಳಲ್ಲಿ ತುಂಬ ಆಸಕ್ತರಾಗಿರ್ತೀರಿ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಯೋಚಿಸಬೇಕು. ಮಹಿಳೆಯರಿಗೆ ವಸ್ತ್ರ ಆಭರಣ ಪ್ರಾಪ್ತಿಯಾಗತಕ್ಕಂತಹ ದಿವಸ ಇದು. ಕುಟುಂಬದಲ್ಲಿ ಮಾತ್ರ ನೆಮ್ಮದಿಯ ವಾತಾವರಣ ಇಲ್ಲ. ಒಳ್ಳೆಯದಾಗತ್ತೆ, ಮನೆಗೇನೋ ವಿಶೇಷವಾಗಿ ಬರುತ್ತೆ, ಆದರೆ ನೆಮ್ಮದಿ ಮಾತ್ರ ಇಲ್ಲ. ಅದರಿಂದಲೇ ನೆಮ್ಮದಿ ಹಾಳಾಯ್ತೇನೋ ಅನ್ನುವ ಹಾಗೆ ಆಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ. ಆಸ್ತಿ ವಸ್ತು ಇವೆಲ್ಲ ನಷ್ಟವಾಗ್ತಕ್ಕಂತಹ ಸೂಚನೆಗಳು, ಏನೋ ಸಮಸ್ಯೆ ಬಂದು ಒದಗುವಂಥದ್ದಾಗತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಸಿದ್ಧಾಂತಗಳನ್ನು ಒಂದು ಬದಿಗಿಟ್ಟು ಭಗವಂತನಿಗೆ ಶರಣು ಹೋಗಬೇಕು. ನಿಮಗೆ ಆಗ ಮಾತ್ರ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂಥದ್ದು. ಇಲ್ಲದೇ ಇದ್ದರೆ ವೇದಿಕೆಗಳ ಮೇಲೆ ಬರೀ ಮಾತಾಡಿ ಮನೆಗೆ ಬರುವಂಥದ್ದು ಆಗಬಹುದು ಅಂತ ಅರ್ಥ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಭಗವಂತನಿಗೆ ಶರಣು ಹೋಗಿ, ಅದು ನಿಮಗೆ ಕ್ಷೇಮ, ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸ್ನೇಹಿತರು ಬಂಧುಗಳ ಮಧ್ಯದಲ್ಲಿದ್ದು ಗೊಂದಲ ನಿವಾರಣೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಆತ್ಮೀಯರಿಂದ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಗುರುಗಳಿಂದ ಕೆಲವು ಮಾರ್ಗದರ್ಶನವನ್ನು ಪಡ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ. ಹಿರಿಯರ ಜೊತೆಯ ಅನುಭವದ ಮಾತುಗಳನ್ನು ಕೇಳಿ ಗೊಂದಲವನ್ನು ದೂರ ಮಾಡಿಕೊಳ್ಳಿ ಅನ್ನುವಂಥದ್ದು ಸಲಹೆ ನಿಮಗೆ. ಸುಖ ದುಃಖ, ಮಾನ ಅವಮಾನ ಇವೆಲ್ಲವನ್ನ ಸಮಾನವಾಗಿ ಸ್ವೀಕರಿಸಿ. ಆಗ ಮಾತ್ರ ಧೈರ್ಯ ಅಥವಾ ಮಾನಸಿಕವಾದಂತಹ ಒಂದು ಸ್ಥಿಮಿತತೆ ನಿಮಗೆ ಬರುವಂಥದ್ದು. ಯಾವಾಗ ಮಾನಾಪಮಾನಗಳಲ್ಲಿ ನಾವು ಬದಲಾವಣೆಯನ್ನು ಹೊಂದೋದಿಲ್ವೋ ಆಗ ಮಾತ್ರ ಧೈರ್ಯ ಬರುವಂಥದ್ದಾಗತ್ತೆ. ಯಾರನ್ನೂ ಕೂಡ ತುಂಬ ನಂಬಲಿಕ್ಕೆ ಹೋಗಬೇಡಿ. ಅಪನಿಂದನೆಯೂ ಕೂಡ ಬೇಡ, ನಿಮಗೂ ಕೂಡ ಅಪನಿಂದನೆ ಆಗಬಹುದು. ಬೇರೆಯವರನ್ನ ನಿಂದಿಸ್ಲಿಕ್ಕೆ ಹೋಗಬೇಡಿ. ನಿಮ್ಮನ್ನು ಹಳಿಯುವಂಥವ್ರು ಬೇರೆಯವರು ಇರ್ತಾರೆ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ವ್ಯಾವಹಾರಿಕವಾದಂತಹ ಮಾತುಕತೆ ಫಲಪ್ರದಾಯಕವಾಗುವಂಥದ್ದು ಆ ಸೂಚನೆ ಇದೆ. ಅನರ್ಥಗಳಿಂದ ಮಾನಹಾನಿಯಾಗುವಂಥದ್ದೂ ಇದೆ. ನೀವು ಆಡ್ತಕ್ಕಂತಹ ಮಾತೋ ನಡ್ಕೊಳ್ಳುವಂತಹ ರೀತಿಯೋ ಬೇರೆಯವರು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ಆ ರೀತಿಯಲ್ಲಿ ಇರುತ್ತೆ ನಿಮ್ಮ ನಡವಳಿಕೆ, ಅದೂ ಕೂಡ ನಿಮಗೆ ಅವಮಾನಕ್ಕೆ ಕಾರಣವಾಗುತ್ತೆ. ಗುರುಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಳಿ, ಗುರು ಪ್ರಾರ್ಥನೆಯನ್ನು ಮಾಡಿ, ಗುರುಗಳಿಗೆ ಶರಣು ಹೋಗಿ ಶುಭವಾಗಿ.